ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಸಿದ್ದಣ್ಣ ದ್ವಿತೀಯ ದರ್ಜೆ ಸಹಾಯಕರಾಗಿರುತ್ತಾರೆ. ಆದರೆ ಸುಮಾರು 10 ವರ್ಷದಿಂದ ಸಿದ್ದಣ್ಣ ಅವರ ಬದಲಾಗಿ ಇವರ ಮಗನಾದ ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರು ತಮ್ಮ ತಂದೆಯ ಕರ್ತವ್ಯನ ಸ್ವತಃ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಆರೋಪಿಸಿ ಬಸವಕಲ್ಯಾಣ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಮಹಾದೇವ್ ಗಾಯಕ್ವಾಡ್ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದ್ದಾರೆ. ತಮ್ಮ ತಂದೆಯ ಕರ್ತವ್ಯನ ಸುಮಾರು 10 ವರ್ಷದಿಂದ ಇವರ ಮಗ ನಿಭಾಯಿಸುತ್ತಿದ್ದಾರೆ ಹಾಗೂ ಕಳೆದ 1 ವರ್ಷದಿಂದ KAMS ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಹೇಗೆ ಮಾಡ್ತಿದ್ದಾರೆ ಮತ್ತು ಇವರಿಗೆ ಯಾವ ಆಧಾರದ ಮೇಲೆ ಇವರಿಗೆ ವೇತನ ನೀಡುತ್ತಿದ್ದಾರೆ ಎಂದು ಗೊತ್ತಾಗ್ತಿಲ್ಲ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಅವರು ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಅವರಿಂದ ಲಂಚ ಪಡೆದುಕೊಂಡು ತನ್ನ ತಂದೆಯ ಕರ್ತವ್ಯದಲ್ಲಿ ಮಹೇಶ್ ಅವರಿಗೆ ಸೇರಿಸಿಕೊಂಡಿರುತ್ತಾರೆ. ಹೀಗಾಗಿ ಇದು ಖಡಾಖಂಡಿತವಾಗಿ ಕಾನೂನು ಬಾಹಿರವಾಗಿರುತ್ತದೆ. ಅದಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಇವರನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೇವೆ. ಒಂದು ವೇಳೆ ಇಂದಿನಿಂದ 30 ದಿವಸಗಳ ಒಳಗಾಗಿ ಇವರನ್ನ ವಜಾಗೊಳಿಸದೇ ಇದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್ ಇವರ ಕಚೇರಿ ಎದುರಿಗೆ ಉಪವಾಸ ಧರಣಿ ಕೂಡಲಾಗುವುದೆಂದು ಮಹಾದೇವ್ ಗಾಯಕ್ವಾಡ್ ಅವರು ತಿಳಿಸಿದ್ದಾರೆ. ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಸಾಕಿನ್ ಶಿವಪುರ ಇವರು ಇಬ್ಬರನ್ನು ಏನಪ್ಪ ಅಂತಂದ್ರೆ ತನ್ನ ಹುದ್ದೆಯಿಂದ ಅಮಾನತುಗೊಳಿಸುವ ಬಗ್ಗೆ ಈ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಮಹಾದೇವ್ ಗಾಯಕ್ವಾಡ ಬಸವಕಲ್ಯಾಣ ತಾಲೂಕು ದಲಿತ ಸಮಿತಿ ಅಧ್ಯಕ್ಷನಾಗಿದ್ದು ನಾನು ತಮ್ಮಲ್ಲಿ ಆರೈಕೆ ಮಾಡಿಕೊಳ್ಳುವುದೆಂದರೆ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶ್ರೀ ಸಿದ್ದಣ್ಣ ದ್ವಿತೀಯ ದರ್ಜೆ ಸಹಾಯಕರಾಗಿರುತ್ತಾರೆ. ಆದರೆ ಸುಮಾರು 10 ವರ್ಷಗಳಿಂದ ಸಿದ್ದಣ್ಣ ಇವರ ಬದಲಾಗಿ ಇವರ ಮಗನಾದ ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರು ತಮ್ಮ ತಂದೆಯ ಕರ್ತವ್ಯವನ್ನು ಸ್ವತಃ ಮಾಡುತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ಇವರು ತನ್ನ ತಂದೆಯ ಕರ್ತವ್ಯದಲ್ಲಿ ಸುಮಾರು 10 ವರ್ಷದಿಂದ ಇವರ ಮಗ ನಿಭಾಯಿಸುತ್ತಾರೆ ಹಾಗೂ ಕಳೆದ 1 ವರ್ಷದಿಂದ KAMS ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ಗೆ ಮಾಡಿರುತ್ತಾರೆ ಮತ್ತು ನೀವು ಯಾವ ಆಧಾರದ ಮೇಲೆ ಇವರಿಗೆ ವೇತನ ನೀಡುತ್ತಿದ್ದೀರಿ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಶ್ರೀ ಮಹೇಶ್ ತಂದೆ ಸಿದ್ದಣ್ಣ ಇವರಿಂದ ಲಂಚ ಪಡೆದುಕೊಂಡು ತನ್ನ ತಂದೆಯ ಕರ್ತವ್ಯದಲ್ಲಿ ಮಹೇಶ್ ಇವರಿಗೆ ಸೇರಿಸಿಕೊಂಡಿರುತ್ತಾರೆ. ಇದು ಖಡಾಖಂಡಿತವಾಗಿ ಕಾನೂನು ಬಾಹಿರವಾಗಿರುತ್ತದೆ ಹಾಗೂ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಇವರು ಲಂಚ ಪಡೆಯುವುದು ಮುನ್ನೋಟಕ್ಕೆ ಕಂಡು ಬರುತ್ತದೆ. ಅದಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಹಾರಕೋಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಿದ್ದಣ್ಣ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತಿದ್ದೇನೆ. ಒಂದು ವೇಳೆ ಇಂದಿನಿಂದ 30 ದಿವಸಗಳ ಒಳಗಾಗಿ ಇವರನ್ನು ವಜಾಗೊಳಿಸದೇ ಇದ್ದರೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಬೀದರ್ ಜಿಲ್ಲೆಯ ಕಚೇರಿ ಎದುರುಗಡೆ ಉಪವಾಸ ಸತ್ಯ ಧರಣಿಯನ್ನು ಹಮ್ಮಿಕೊಳ್ಳಲಾಗಿರುವುದು ಈ ನಮ್ಮ ಮೀಡಿಯಾ ಮುಖಾಂತರ ತಿಳಿಸುತ್ತೇನೆ. ಜೈ ಹಿಂದ್.